ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಬಸ್ಸಾರು ಮತ್ತು ಹೀರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಅದ್ರ ಇಂಗ್ರೀಡಿಯೆಂಟ್ಸ್, ಅದ್ರ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಬನ್ನಿ ನೋಡೋಣ. ಎರಡು ಲೋಟ ಬೇಳೆ ಬೇಯಕ್ಕೆ, ಲೋಟ ಚಿಕ್ಕ ಸೈಜು, ಒನ್ ಮೋರ್. ಇವತ್ತಿನ ಡಿಶ್ ಬಂದು ಹೀರೆಕಾಯಿ ಬಸ್ಸಾರು. ಒಂದು ಫುಲ್ ಹೀರೆಕಾಯಿ ತಗೊಂಡಿದೀವಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂತ ಇದೀನಿ, ಹೊಟ್ಟೆಗೆ ಈಸಿ ಆಗುತ್ತೆ. ಈ ಸೈಜು ತೊಳೆದ್ಬಿಟ್ಟು ನೀಟಾಗಿ ಕಟ್ ಮಾಡ್ಬೇಕು. ತೋರಿಸ್ತೀನಿ ಪೀಸಸ್ ಯಾವ ತರ ಕಟ್ ಮಾಡಿದೀನಿ ಅಂತ. ಇದು ಎಳೆದಾಗಿರೋದ್ರಿಂದ ಬೀಜ ಏನ್ ಕಾಣಿಸ್ತಾ ಇಲ್ಲ, ಸೊ ನಾನೇನು ಇದೇನು ತೆಗಿಯಕ್ ಹೋಗಲ್ಲ. ದಿಂಡು ಬೇಳೆ ಬೇಯಕ್ ಇಟ್ಟಿದ್ವಿ, ಆಲ್ಮೋಸ್ಟ್ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಇದ್ರ ಜೊತೆಗೆ ಒಂದು ಟೊಮೊಟೊ ಕಟ್ ಮಾಡಿರೋ ಪೀಸಸ್ ಮಾಡಿರೋ ಹೀರೆಕಾಯಿ ಹಾಕ್ತಾ ಇದೀನಿ. ಸ್ವಲ್ಪ ಕಲ್ಲುಪ್ಪು, ನೀರು ಬಾಯ್ಲ್ ಮಾಡೋದಕ್ಕೆ ಈ ಲೆವೆಲ್ ಅಲ್ಲಿ ನೀರು ಹಾಕ್ಬಿಟ್ಟು ಒಂದು ಟೊಮೊಟೊ ಹಂಗಂಗೆ ಹಾಕಿದೀವಿ. ಏನಕ್ಕಂದ್ರೆ ಇದನ್ನ ಮಿಕ್ಸಿಗೆ ತೆಗೆದು ಮಿಕ್ಸ್ ಮಾಡ್ಬೇಕಲ್ಲ, ಸೊ ಈಸಿ ಆಗುತ್ತೆ ತೆಗಿಯಕ್ಕೆ. ಕಟ್ ಮಾಡಿ ಹಾಕಿದ್ರೆ ಸ್ಪ್ರೆಡ್ ಆಗಿರುತ್ತೆ, ಹುಡ್ಕೋದ್ ಕಷ್ಟ ಆಗುತ್ತೆ. ಸೊ ಇವಾಗ 3 ವಿಸಿಲ್ ಹಾಕ್ಸ್ತೀವಿ ಕುಕ್ಕರ್ ಅಲ್ಲಿ. ಸೊ ಚೆನ್ನಾಗೆಲ್ಲ ಬೇಳೆ ಎಲ್ಲ ಸಾಫ್ಟ್ ಆಗಿರುತ್ತೆ. ಅದಕ್ಕೆ ಒಂದು ಈರುಳ್ಳಿ ಈ ಸೈಜ್ ಇಂದು ಸ್ವಲ್ಪ ಮೀಡಿಯಂ ಆಗಿ ಕಟ್ ಮಾಡಿ ಫ್ರೈ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಬೇಕು. ಬಸ್ಸಾರ್ಗೆ 2 ಸ್ಪೂನ್ ಎಣ್ಣೆ, ಬಸ್ಸಾರ್ಗೆ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿ, 1 ಟೀ ಸ್ಪೂನ್ ಜೀರಿಗೆ, ಚಿಕ್ಕ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 2 ಮೆಣಸಿನ್ಕಾಯಿ, ಹುಣಸೆಹಣ್ಣು ಸ್ವಲ್ಪ, ಇದು ಕೊಬ್ಬರಿ ಸ್ವಲ್ಪ ಕಟ್ ಮಾಡ್ಕೊಂಡಿದೀವಿ, ಅದು ಲಾಸ್ಟ್ ಅಲ್ಲಿ ಹಾಕೋದು, ಬೆಳ್ಳುಳ್ಳಿ. ಸೊ ಇವೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕು. ತುಂಬಾ ಫ್ರೈ ಅಲ್ಲ, ಲೈಟ್ ಆಗಿ. ಕೊಬ್ಬರಿ ಲಾಸ್ಟ್ ಅಲ್ಲಿ ಹಾಕೋಣ. ಫ್ರೈ ಆದ್ಮೇಲೆ ಮಿಕ್ಸಿಗೆ ಹಾಕ್ತಿವಿ. ಸೊ ಚೆನ್ನಾಗಿ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿದ್ರೆ ಬಸ್ಸಾರು ಆಲ್ಮೋಸ್ಟ್ 50% ರೆಡಿ. ಸೊ ಈರುಳ್ಳಿ ಸ್ವಲ್ಪ ಕಲರ್ ಬರ್ತಾ ಇದೆ. ಕಲರ್ ಬಂದಿದ ತಕ್ಷಣ ಹಚ್ಕೊಂಡಿರೋ ಕೊಬ್ಬರಿ ಸ್ವಲ್ಪ ಹಾಕ್ಬಿಡೋದು. ಸೊ ಇದನ್ನು ಹಸೆ ಕೊಬ್ಬರಿ ಅಲ್ವಾ, ಸ್ವಲ್ಪ ಫ್ರೈ ಮಾಡಿದ್ರೆ ಹಸೆ ಸ್ಮೆಲ್ ಹೋಗುತ್ತೆ, ಅಷ್ಟೇ ಕಾನ್ಸೆಪ್ಟ್, ಏನಿಲ್ಲ. ಎಲ್ಲಾನು ಹಸೆ ಸ್ಮೆಲ್ ಹೊರಟೋದ್ರೆ ನಾವು ಮಿಕ್ಸಿಗೆ ಹಾಕೋಣಕ್ಕೆ ರೆಡಿ ಇರುತ್ತೆ. ಬೇಳೆ, ಹೀರೆಕಾಯಿ, ಟೊಮೊಟೊ ಹಾಕಿ ನೀರು ಅದ್ರ ಲೆವೆಲ್ ತನಕ ಇಟ್ಟು ಚೆನ್ನಾಗಿ 3 ಕುಕ್ಕು ಬೇಯಿಸ್ಮೇಲೆ, ಕೂಗಿಸ್ಮೇಲೆ ಈ ತರ ಆಗಿದೆ. ಇದರಲ್ಲಿ ಒಂದು ಟೊಮೊಟೊ ನಾವು ಇವಾಗ ಮಿಕ್ಸಿಗೆ ಹಾಕ್ತಾ ಇದೀವಿ. ಅದ್ರ ಜೊತೆ ನಾವು ಫ್ರೈ ಮಾಡ್ಕೊಂಡಿರೋ ಒಂದು ಈರುಳ್ಳಿ, ಬೆಳ್ಳುಳ್ಳಿ, 2 ಮೆಣಸಿನ್ಕಾಯಿ, ಜೀರಿಗೆ ಎಲ್ಲ, ಹುಣಸೆಹಣ್ಣು ಹಾಕಿದಲ್ಲ, ಆಮೇಲೆ ಕೊಬ್ಬರಿ ಎಲ್ಲ ಹಾಕಿರೋದನ್ನ ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ, ಫ್ರೈ ಆಗಿ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಬೇಕು. ಸೊ ಎಲ್ಲ ಐಟಮ್ ಹಾಕೊಂಡಿದೀವಿ, ಫ್ರೈ ಮಾಡಿರೋದು. ಸೊ ಇವಾಗ ಇದು ನುಣ್ಣಗಾಗ್ಬೇಕು, ತೋರಿಸ್ತೀನಿ ಹೆಂಗಾಗುತ್ತೆ ಅಂತ. ಸೊ ಈ ತರ ಮಿಕ್ಸಿ ಗ್ರೈಂಡ್ ಮಾಡಿದ್ವಿ. ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಮತ್ತೆ ಸ್ವಲ್ಪ ನೀರ್ ಹಾಕಿ, ತೀರಾ ನೀರ್ ಬೇಡ, ಸ್ವಲ್ಪ ಹಾಕಿ ಮತ್ತೆ ಮಿಕ್ಸ್ ಮಾಡಿ 3 ಸರಿ ವಿಸಿಲ್ ಹಾಕ್ಸಿದ್ವಲ್ಲ ಕುಕ್ಕರ್ ಅಲ್ಲಿ. ಸೊ ತರಕಾರಿ ಎಲ್ಲ ಹಾಕಿ, ಸೊ ಅದನ್ನ ಸಾರಾಂಶ ರಸ ಕೆಳಗೆ ಸಪ್ರೇಟ್ ಮಾಡಿಟ್ಕೊಂತ ಇದೀವಿ, ಇದನ್ನ ಸಪ್ರೇಟ್ ಮಾಡಿಟ್ಕೊಂಡಿರ್ತೀವಿ. ಇವಾಗ ಒಗ್ಗರಣೆ ರೆಡಿ ಮಾಡ್ತಾ ಇದೀವಿ. 1 ಸ್ಪೂನ್ ತುಪ್ಪ, ಸ್ವಲ್ಪ
ಸಾಸಿವೆ, ಬೆಳ್ಳುಳ್ಳಿ ಜಜ್ಜಿರೋದು ಸ್ವಲ್ಪ, ಒಂದು ಇದು ಕರಿಬೇವು ಸ್ವಲ್ಪ, ಒಂದು ಮೆಣಸಿನ್ಕಾಯಿ, ಒಣಗಿರೋ ಮೆಣಸಿನ್ಕಾಯಿ ಒಂದು. ಸೊ ಇವಾಗ ಸೌಂಡ್ ಬರ್ತದೆ ನೀವು ಪಟ್ ಪಟ್ ಅಂತ. ಸೊ ಇವಾಗ ಇದು ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಒಗ್ಗರಣೆಗೆ. ಸೊ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ, ಆವಾಗ ಎತ್ಬಿಡ್ಬೇಕು. ಸೊ ಬೆಳ್ಳುಳ್ಳಿ ಕಲರ್ ಬಂದಿದೆ. ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕಟ್ ನೀರು ಅಂತಾರೆ, ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿರೋದನ್ನ ಇವಾಗ ಹಾಕ್ತಾ ಇದೀನಿ. ಚೆನ್ನಾಗಿ ಈ ತರ 5 ಮಿನಿಟ್ಸ್ 10 ಮಿನಿಟ್ಸ್ ಬಾಯ್ಲ್ ಆಗ್ಬಿಡ್ಬೇಕು. ರೆಡಿ ಮಾಡ್ಕೊಂಡಿರೋ ಒಗ್ಗರಣೆ ಹಾಕ್ತಾ ಇದೀನಿ. ಟೇಸ್ಟ್ ತಕ್ಕಂಗೆ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಸೊ ಉಪ್ಪು ಎಲ್ಲ ಅಡ್ಜಸ್ಟ್ ಆಗಿದೆ, ಬಸ್ಸಾರು ರೆಡಿ. ನೋಡಿ ಈ ತರ ಇರುತ್ತೆ. ಹೀರೆಕಾಯಿ ಪಲ್ಯ ರೆಡಿ ಮಾಡ್ಕೊಂತ ಇದ್ದೀವಿ. 4 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿರೋದು, ಆಮೇಲೆ ಡ್ರೈ ಮೆಣಸಿನ್ಕಾಯಿ 2. ಸೊ ಇದನ್ನ ಫ್ರೈ ಮಾಡೋಣ ಸ್ವಲ್ಪ ಹೊತ್ತು. ಸೊ ಈರುಳ್ಳಿ ಬ್ರೌನ್ ಕಲರ್ ಬರ್ತಾ ಇದೆ. ಸೊ ಇವಾಗ ಅವಾಗೆ ಹೀರೆಕಾಯಿ ಬೇಳೆ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ಇವಾಗ ಇದ್ರ ಜೊತೆ ಹಾಕಿ ಫ್ರೈ ಮಾಡಬೇಕು. ಬಸ್ಸಾರು ಹೀರೆಕಾಯಿ ಪಲ್ಯ ಒಳ್ಳೆ ಟೇಸ್ಟ್ ಇರುತ್ತೆ ಕಾಂಬಿನೇಷನ್. ಸೊ ನಿಮ್ಗೆ ಏನಂತಾರೆ ಹೆಲ್ತಿ ಫುಡ್ ಇದು. ಸಾರು ಆಗುತ್ತೆ, ಪಲ್ಯನೂ ಆಗುತ್ತೆ, ಅನ್ನದ ಜೊತೆ ಚೆನ್ನಾಗಿ ಕಲ್ಸ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಈ ತರ 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಸಾಲ್ಟು ಉಪ್ಪು ಟೇಸ್ಟ್ ತಕ್ಕಂಗೆ ಹಾಕೊಳ್ಳಿ. ಸ್ವಲ್ಪ ಕಮ್ಮಿ ಇತ್ತು ಅದಕ್ಕೆ ಹಾಕ್ತಾ ಇದ್ದೀನಿ. ಹಚ್ಚಿರೋ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಸ್ವಲ್ಪ ತುರಿದಿರೋ ಹಸಿ ಕೊಬ್ಬರಿ ಹಾಕ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಡಿಶ್ ರೆಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀರೆಕಾಯಿ ಪಲ್ಯನೂ ರೆಡಿ.